ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ JM ರಾಜಶೇಖರ, ಸಾಹಿತಿ ಮಾಹಿತಿ ತಜ್ಞ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಸುದ್ದಿಯನ್ನು ತಂದಿದ್ದೇನೆ. ಅದೇನು ಅಂತಂದರೆ, ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಈ ಗ್ರಾಮ ಠಾಣ ಆಸ್ತಿಗಳು ಅಂತ ಬರ್ತವೆ. ಈ ಗ್ರಾಮ ಠಾಣ ಆಸ್ತಿಗಳಿಗೆ ಈ ಸ್ವತ್ತು ಮಾಡಿಕೊಡ್ಬೇಕು ಅಂತ. ಅದು ಫಸ್ಟು ಗ್ರಾಮ ಠಾಣ ಆಸ್ತಿಗೆ ಸಂಬಂಧಪಟ್ಟಂತೆ ಸೃಷ್ಟಿಯಾದ ಗಲಾಟೆಗಳು ಈಗ ವಿಸ್ತರಿಸ್ಕೊಂಡು ಬಿಟ್ಟಿದ್ದಾವೆ. ಈ ಸ್ವತ್ತು ಮಾಡಿಕೊಳ್ಳುವುದೇ ಸರ್ಕಾರಕ್ಕೆ ಒಂದು ದೊಡ್ಡ ಆದಾಯ. ಅದು ಅಧಿಕಾರಿಗಳು ಕೂಡ ದೊಡ್ಡ ಕಮಾಯಿ ಶುರುವಾಗುತ್ತೆ ಅದಕ್ಕೆ. ಇನ್ನೂ ಕೆಲವರು ಇರ್ತಾರೆ, ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಅಂತ. ಅವರು ಗ್ರಾಮಾಂತರದಲ್ಲಿ ತುಂಬ ಆಳವಾಗಿ ಬೇರೂರಿರ್ತಾರೆ. ಅವ್ರದ್ದು ಏನು ಕೆಲಸ, ಬರೀ ಮನೆ ಹಾಳು ಕೆಲಸನ ಮಾಡೋದು. ಅವರು ಇನ್ನೊಬ್ಬರು ಮನೆ ಮಂತೆನ ಹಾಳ್ಬಿಡೋದು, ಇನ್ನೊಬ್ಬರು ಮನೆ ಥರದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚೋದು, ಹಿಂದೆ ಮುಂದೆ ಇರುವಂಥವ್ರು ಅಕ್ಕಪಕ್ಕ ಇರುವಂಥವ್ರು ನೆಮ್ಮದಿಯಿಂದ ಇರಬಾರ್ದು. ಆ ಬಡ್ಡಿ ಮಕ್ಕಳನ್ನ ಕರೆದ್ಬಿಟ್ಟು ಇವರು ಪಂಚಾಯತಿ ಮಾಡಬೇಕು. ಬೇರೆಯವ್ರ ಮನೆ ಪಂಚಾಯತಿ, ಇವ್ರ ಮನೆ ತೂತು 100 ಅದಾವೆ, ಇವ್ರ ಮನೆ ತೂತು 100 ಅದಾವೆ. ಇವರು ಬೇರೆಯವ್ರ ಮನೆ ಪಂಚಾಯತಿ ಮಾಡಬೇಕು, ಇವ್ರು ದೊಡ್ಡವರು ಅನ್ನಿಸ್ಕೋಬೇಕು. ಇಂಥ ಹಲ್ಕಟ್ಟು ಕೆಲಸ ಮಾಡೋದ್ರಿಂದ ಈ ಗ್ರಾಮ ಠಾಣ ಆಸ್ತಿಗಳಿಗೆ ಸಾಮಾನ್ಯವಾಗಿ ಬಳಕೆ ಹೇಗೆ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ದಾಖಲೆಗಳು ಸಿಗ್ತವೆ. ಹಿಸ್ಟ್ರಿ ಸಿಕ್ಕಲ್ಲ. ಹಿಸ್ಟ್ರಿ ಕೆಲವೊಂದರಲ್ಲಿ ಸಿಗ್ತವೆ, ಅವಕ್ಕೆ ಆಧಾರಗಳು ಇರ್ತವೆ. ಅವುಗಳನ್ನು ಚಾಲೆಂಜ್ ಮಾಡ್ತಾ ಕೋರ್ಟ್ಗೆ ಹೋಗಿಬಿಟ್ಟು ಇವು ಸೋತವ ಸತ್ತ ಗೆದ್ದವ ಸೋತ ಅನ್ನಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ಅಂದರೆ ಇಬ್ಬರು ಸತ್ತಂಗೆ. ಗ್ರಾಮ ಠಾಣ ಆಸ್ತಿಯ ವಿಚಾರ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಿದೆ. ಅಲ್ಲದೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಹಣ ಕೊಟ್ಟು ಸ್ಥಳ ನಿಯೋಜನೆ ಮಾಡಿಸ್ಕೊಂಡು ಬರೋದ್ರಿಂದ ಲಂಚ ಶುರುವಾಗುತ್ತೆ ಅಲ್ಲಿ. ಯಾಕಂದರೆ ರಾಜಕಾರಣಿಗಳು ಕೂಡ ಇವ್ರಿಗೆ ಸುದ್ದೋಳೋರು ಅಲ್ವಲ್ಲ, ಇವ್ರಿಗೆ ಪಾಪ ಇವ್ರಿಗೆ ಬೇಡವ್ರನ್ನ ಖರೀದಿ ಮಾಡೋದಕ್ಕೆ ಏಜೆಂಟ್ ಇಟ್ಕೊಂಡಿರ್ತಾರೆ ಕಾರ್ಯಕರ್ತರ ಮೂಲಕ. ಇವ್ರಿಗೆ ಜಯಕಾರ ಹಾಕೋದಕ್ಕೆ ಅವ್ರು ಬೇಕು, ಅವ್ರಿಗೊಂದು ಅಧಿಕಾರ ಕೊಡ್ಬೇಕಲ್ಲ. ಅದಕ್ಕೆ ಗ್ರಾಮ ಪಂಚಾಯತಿ ಮಾಡಿಬಿಟ್ರು. ಗ್ರಾಮ ಪಂಚಾಯತಿ 91,000ದಿಂದ 94,000 ಹುದ್ದೆಗಳಿಗೆ ಏರ್ತಾ ಇದೆ ಇವಾಗ. ಅದು ಅಷ್ಟು ವಾರ್ಡ್ಗಳನ್ನು ಸಂಖ್ಯೆ ಮಾಡ್ತಾರೆ. ವಾರ್ಡ್ ಸಂಖ್ಯೆ ಜಾಸ್ತಿ ಆದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸದಸ್ಯರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವ್ರ ಮೂಲಕ ಇವರು ತಮ್ಮ ರಾಜ್ಯದ ಆಡಳಿತವನ್ನು ಭದ್ರಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಬೆಂಗಳೂರು 1 ಅನ್ನೋದ್ರ ಮೂಲಕ ಅಲ್ಲಿ ಆಸ್ತಿಗಳನ್ನ ಈ ಸ್ವತ್ತು ಮಾಡ್ಕೊಳ್ಳೋದಕ್ಕೆ ಆಫರ್ ಕೊಟ್ಟಿದ್ದಾರೆ. ಆಫರ್ ಗ್ಯಾರಂಟಿ ದುಡ್ಡು ಬೇಕಲ್ಲ ಇವರಿಗೆ. ಅವ್ರ ಗ್ಯಾರಂಟಿಗೆ ನಮ್ಮ ಗ್ಯಾರಂಟಿಗೆಲ್ಲ ಅವು. ಅದರಲ್ಲಿ ಎಷ್ಟು ದುಡ್ಡು ನಮಗೆ ಬರುತ್ತೆ, ಎಷ್ಟು ದುಡ್ಡು ಅವ್ರ ಜೇಬಿಗೆ ಹೋಗುತ್ತೆ, ಅವ್ರ ಖಜಾನೆ ಹೋಗುತ್ತೆ, ಅವ್ರಿಗೆ ಗೊತ್ತು, ಆ ದೇವರಿಗೆ ಗೊತ್ತು. ಯಾಕಂದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಅವ್ರು ರೊಕ್ಕ ಬಹಿರಂಗ ಮಾಡೋದೇ ಇಲ್ಲ. ಪಾರದರ್ಶಕ ಆಡಳಿತ ನೀತಿ ಅನ್ನೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಅದೇ ದರ್ಬಾರ್. ನಾಗರಿಕ ಮತದಾರರು ಮಾಡಬೇಕಾಗಿರುವಂಥ ದರ್ಬಾರ್ನ ಇವರು ದೌರ್ಜನ್ಯ ದಬ್ಬಾಳಿಕೆ ಡಿಕ್ಟೇಟರ್ಶಿಪ್ನಿಂದ ಮಾಡ್ತಾರೆ. ನೀವು ನಮ್ಮನ್ನೇನು ಮಾಡೋಕ್ಕಲ್ಲ, ಹೋಗ್ರಿ, ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ, ನೀವು ಹೋರಾಟ ಮಾತ್ರ ಮಾಡೋದು ದೊರೆಯುತ್ತದು. ನೀವು ಏನು ಮಾಡಿದ್ರು ನಮ್ಮನ್ನೇನು ಮಾಡೋಕೆ ಆಗೋದಿಲ್ಲ. ಇಷ್ಟು ದಿಟ್ಟವಾಗಿ ಮಾತಾಡ್ತಾರೆ ಅವರು. ಯಾಕೆ ಹೇಳಿ, ಪಾಪ ಭಾಳ ಬೆವರರ್ಸಿ ದುಡ್ಡು ತಂದಿರ್ತಾರೆ ನೋಡಿ. ದುಡ್ಡನ್ನ ಭಾಳ ಬೆವರರ್ಸಿರ್ತಾರೆ ಅವರು ದುಡ್ಕೊಳ್ಳೋದಕ್ಕೆ. ಬೇರೆ ಯಾವನೋ ದುಡ್ದಿರ್ತಾನೆ, ಅವ್ರ ದುಡ್ಡಿನಾಗೆ ಅವ್ರು ತಳ ಹಂತದಿಂದ ಮೇಲೆ ಬಂದಿರ್ತಾರೆ. ಅದು ಕೊನೆಯ ತನಕ ಅದೇ ದಂಧೆ, ಪುಗ್ಸಟ್ಟ ತಿನ್ನಬೇಕು ಅಷ್ಟೇ. ಇದಕ್ಕೆ ರಾಜಕೀಯ ವ್ಯವಸ್ಥೆನ ಒಂದು ಚಕ್ರವ್ಯೂಹವನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಚಕ್ರವ್ಯೂಹ ಇದು. ಅಲ್ಲಿಗೆ ಈ ಸ್ವತ್ತು, ಗ್ರಾಮ ಠಾಣ ಆಸ್ತಿಗಳು, ಈ ನಗರ ಆಸ್ತಿಗಳು ಇವೆಲ್ಲ ತೆರಿಗೆ ಕಟ್ಟೋದು ಒಂದಲ್ರಿ. ತೆರಿಗೆ 108 ತೆರಿಗೆಗಳನ್ನ ಹಾಕ್ತಾರೆ. ಅವ್ರ ಮನೆ ಮಂತನ ಉದ್ಧಾರ ಮಾಡೋದಕ್ಕೆ ದೇಶದ ಅಭಿವೃದ್ಧಿ ಆಗಿದೆಯಾ? ಇಲ್ಲ. ರಾಜ್ಯದ ಅಭಿವೃದ್ಧಿ ಆಗಿದೆಯಾ? ಇಲ್ಲ. ಸ್ವಾತಂತ್ರ್ಯ ಬಂದ ಇಲ್ಲಿ ತನಕ ಹೆಚ್ಚು ವರ್ಷಗಳ ಕಾಲ, ಹೆಚ್ಚು ದಶಕಗಳ ಕಾಲ ಆಡಳಿತವನ್ನು ಮಾಡಿದವರು ಇವತ್ತಿಗೂ ಕೋಟಿ 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 ದಶಕೋಟಿ ಟ್ರಿಲಿಯನ್ ಡಾಲರ್ ಕೋಟಿ ಸಂಪತ್ತನ್ನು ಹೊಂದಿದ್ದಾರೆ ಅವರು. ಅದನ್ನಷ್ಟು ಮಾರಿಬಿಟ್ರೆ ಈ ಸ್ವತ್ತು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟು ಲೂಟಿ ಹೊಡೆದ್ಬಿಟ್ಟಿದ್ದಾರೆ ದೇಶವನ್ನು. ಯಾರೇ ಅಧಿಕಾರಕ್ಕೆ ಬಂದರೂ ದರೋಡೆ ಮಾಡಿದ್ದಾರೆ. ಅವ್ರೇನು ಸತ್ಯ ಹರಿಶ್ಚಂದ್ರ ಅಲ್ಲ. ಸತ್ಯ ಹರಿಶ್ಚಂದ್ರರ ಹೆಸರನ್ನು ಇವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ನಾವು ಹರಿಶ್ಚಂದ್ರ ನಾವು ಅಂತ ಹೇಳ್ತಾರೆ. ಹರಿಶ್ಚಂದ್ರ ತಮ್ಮ ಮಹಾಪುಣ್ಯಾತ್ಮೆಯಲ್ಲಿ ಈ ತಪರಕೆಗಳಲ್ಲಿ ಇವರಿಗೆ ಸ್ವಲ್ಪನೂ ಗೌರವ ಇಲ್ಲ. ಬೆದರ್ಸೋದೇ ಇವ್ರಿಗೆ ಘನತೆ ಗೌರವ ಇವ್ರದ್ದು. ಎಲ್ಲಿ ಬಂತು ನೋಡ್ರಿ ಭಾರತದ ಪರಿಸ್ಥಿತಿ. ಗ್ರಾಮ ಠಾಣ ಆಸ್ತಿಗಳ ಪರಿಸ್ಥಿತಿ ಇನ್ನೂ ಬಗೆಹರಿಯೋದು ಇಲ್ಲ. ನಿಮ್ಮದು ಬೆಂಗಳೂರು 1 ಅಷ್ಟೇ, ಅದು ಅಷ್ಟೇ. ಎಲ್ಲ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ.